ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನೀವೆಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ಒಂದು ತಿಂಗಳು ಗ್ಯಾಪ್ ಆದಮೇಲೆ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ನನಗೊಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇತ್ತು. ಸೊ ಆ ಕಾಂಪಿಟೇಷನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ, ಆ ಪ್ರಾಜೆಕ್ಟ್ ಮಾಡ್ತಿದ್ದೆ. ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಆ್ಯಂಡ್ ಇವಾಗ ಮಾಡ್ತಾಯಿದ್ದೀನಿ ವೀಡಿಯೋನ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ನಾವೊಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀವಲ್ಲ, ಟೆಕ್ಸ್ಟ್ ಟು ಸ್ಪೀಚ್ ವಾಯ್ಸ್ ಅಸಿಸ್ಟೆಂಟ್ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ವಿ, ವಾಯ್ಸ್ ಅಸಿಸ್ಟೆಂಟ್ ಸೀರೀಸ್. ಆ್ಯಂಡ್ ಪಾರ್ಟ್ ಒನ್ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಪಾರ್ಟ್ ಒನ್ ವೀಡಿಯೋ ಬಂದು ಟೆಕ್ಸ್ಟ್ ಟು ಸ್ಪೀಚ್, ಒಂದು ನಾರ್ಮಲ್ ಟೆಕ್ಸ್ಟನ್ನ ಯಾವ ರೀತಿ ಸ್ಪೀಚಿಗೆ ಕನ್ವರ್ಟ್ ಮಾಡೋದು ಅಂತ ನಾನು ಪಾರ್ಟ್ ಒನ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ ವೀಡಿಯೋನ ಯಾರ್ಯಾರು ನೋಡಿದ್ದೀರೋ ಗುಡ್. ಆ್ಯಂಡ್ ಯಾರ್ಯಾರು ನೋಡಿಲ್ವೋ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ದಯವಿಟ್ಟು ಹೋಗ್ಬಿಟ್ಟು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಓಕೆ. ಸೊ ಇವತ್ತಿನ ವೀಡಿಯೋ ಬಂದು ಫಸ್ಟ್ ವೀಡಿಯೋದಲ್ಲಿ ಪಾರ್ಟ್ ಒನ್ನಲ್ಲಿ ನಾವು ಒಂದು ನಾರ್ಮಲ್ ಟೆಕ್ಸ್ಟನ್ನ ಸ್ಪೀಚಿಗೆ ಕನ್ವರ್ಟ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ಕಲ್ತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಸ್ಪೀಚ್ ರೆಕಗ್ನೈಸೇಷನ್. ಇವತ್ತಿನ ಟಾಪಿಕ್ ಬಂದು ಸ್ಪೀಚ್ ರೆಕಗ್ನೈಸೇಷನ್. ವಾಯ್ಸ್ ಅಸಿಸ್ಟೆಂಟ್ಗೆ ಮೇಯ್ನಾಗಿ ಬೇಕಾಗಿರೋದು ಸ್ಪೀಚ್ ರೆಕಗ್ನೈಸೇಷನ್. ನಮ್ಮ ವಾಯ್ಸ್ನ, ನಮ್ಮ ಸ್ಪೀಚ್ನ, ನಾವು ಮಾತಾಡೋಂಥ ಮಾತನ್ನ ನಮ್ಮ ಕಂಪ್ಯೂಟರ್ ರೆಕಗ್ನೈಸ್ ಮಾಡಬೇಕು. ಯಾವ ರೀತಿ ರೆಕಗ್ನೈಸ್ ಮಾಡುತ್ತೆ ಆ್ಯಂಡ್ ನಾವು ಏನು ಹೇಳ್ತೀವೋ ಅದನ್ನು ತೋರಿಸ್ಬೇಕು. ಅದನ್ನು ಟೆಕ್ಸ್ಟ್ ಮುಖಾಂತರ, ನಾವು ಹೇಳೋದನ್ನ ಟೆಕ್ಸ್ಟ್ ಮುಖಾಂತರ ಟೈಪ್ ಮಾಡಬೇಕು. ಸೊ ಅದು ಯಾವ ಥರ ಮಾಡೋದು, ಹೇಗೆ ಮಾಡೋದು ಅಂತ ನಾವು ಇವತ್ತಿನ ವೀಡಿಯೋದಲ್ಲಿ ನೋಡ್ತೀವಿ. ಆ್ಯಂಡ್ ನಾನು ಹಳೆ ವೀಡಿಯೋದಲ್ಲಿ ಕೂಡ ಆ್ಯಂಡ್ ದಿಸ್ ಈಸ್ ದ ಕೋಡ್ ಫಾರ್ ಟೆಕ್ಸ್ಟ್ ಟು ಸ್ಪೀಚ್. ಸೊ ಈ ಕೋಡ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ನಾನು ಆ ಕೋಡ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಿದಾಗೆ ಸ್ಪೀಚ್ ರೆಕಗ್ನೈಸೇಷನ್ ಅನ್ನೋ ಟಾಪಿಕ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಫಾರ್ ದ್ಯಾಟ್ ಸೇಮ್ ಒಂದು ಫೋಲ್ಡರಲ್ಲಿ ಆಲ್ರೆಡಿ ನಾವು ಒಂದು ಪೈಥಾನ್ ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ ಫೋಲ್ಡರ್ ಒಳಗಡೆ ಈ ಕೋಡ್ ಬಂದು ಟೆಕ್ಸ್ಟ್ ಟು ಸ್ಪೀಚ್ ಕನ್ವರ್ಟ್ ಮಾಡೋದು. ಆ್ಯಂಡ್ ನಮ್ಗೆ ಇವಾಗ ಇನ್ನೊಂದು ಫೈಲ್ ಬೇಕು. ಸೊ ಕ್ಲಿಕ್ ಆನ್ ನ್ಯೂ ಆ್ಯಂಡ್ ಪೈಥಾನ್ ಫೈಲ್. ಪೈಥಾನ್ ಫೈಲಲ್ಲಿ ನಾವು ಇವಾಗ ಏನಂತ ಕೊಟ್ಕೊಳ್ಳೋಣ, ಸ್ಪೀಚ್ ಡಾಟ್ ಪಿ ವೈ. ಹೊಸ ಪೈಥಾನ್ ಫೈಲ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ. ಆ ಫೈಲ್ಗೆ ನಾವು ಸ್ಪೀಚ್ ಡಾಟ್ ಪಿ ವೈ ಅಂತ ನೇಮ್ ಕೊಟ್ಕೊಂಡ್ವಿ. ನಾನು ನನ್ನ ಪ್ರತಿ ವೀಡಿಯೋದಲ್ಲೂ, ಇವಾಗ ಹಳೆ ವೀಡಿಯೋದಲ್ಲಿ ನಾನು ಒಂದು ಲೈಬ್ರರಿನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ, pyttsx3 ಲೈಬ್ರರಿ ಅಂದರೆ ಪ್ಯಾಕೇಜಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೆ. ಸೊ ಅದೇ ರೀತಿ ನಾವು ಇವಾಗ ಒಂದು ಲೈಬ್ರರಿನ ಇಂಪೋರ್ಟ್ ಮಾಡ್ಕೋಬೇಕು. ಆ ಲೈಬ್ರರಿ ಯಾವುದು ಆ್ಯಂಡ್ ಪ್ಯಾಕೇಜಸ್ ಯಾವುದು, ಏನಕ್ಕೆ ಇಂಪೋರ್ಟ್ ಮಾಡ್ಕೋಬೇಕು, ಇಂಪೋರ್ಟ್ ಅಂದರೆ ಏನಕ್ಕೆ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಹಳೆ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಪೈಥಾನ್ ಒಂದು ಬುಕ್ ಹೌಸ್ ಥರ. ಸೊ ಆ ಬುಕ್ ಹೌಸ್ ಒಳಗಡೆ ಹೋಗ್ಬಿಟ್ಟು ನಮಗೆ ಬೇಕಾಗಿರೋವಂಥ ಒಂದು ಪ್ರಾಡಕ್ಟ್ನ, ನಮಗೆ ಬೇಕಾಗಿರೋವಂಥ ಒಂದು ಬುಕ್ನ ನಾವು ಇಂಪೋರ್ಟ್ ಮಾಡ್ಕೋತೀವಿ, ನಾವು ಅದನ್ನು ತೊಗೊಳ್ತೀವಿ. ಸೊ ಅದು ಯಾವುದು ಅಂದರೆ ಸ್ಪೀಚ್ ರೆಕಗ್ನೈಸೇಷನ್ ಅನ್ನೋ ಲೈಬ್ರರಿ ಆ ಪ್ಯಾಕೇಜ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಸೊ ಇಂಪೋರ್ಟ್ ಮಾಡ್ಕೊಳ್ಳೋದು ಸುಲಭ. ಜಸ್ಟ್ ಕ್ಲಿಕ್ ಆನ್ ಟರ್ಮಿನಲ್ಗೆ ನೀವು ಹೋಗ್ಬಿಟ್ಟು ಪಿಪ್ ಇನ್ಸ್ಟಾಲ್ ಸ್ಪೀಚ್ ರೆಕಗ್ನೈಸೇಷನ್ ಅಂತ ಕೊಟ್ಟು ಎಂಟರ್ ಕೊಟ್ಟರೆ ಆ್ಯಂಡ್ ಇಟ್ ವಿಲ್ ಸ್ವಲ್ಪ ಟೈಮ್ ತೊಗೊಂಡು ಇನ್ಸ್ಟಾಲ್ ಆಗುತ್ತೆ. ಆ್ಯಂಡ್ ನನ್ನ ಪಿ ಸಿಲಿ, ನನ್ನ ಲ್ಯಾಪ್ಟಾಪಲ್ಲಿ ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಅಂತ ಬರ್ತಾ ಇದೆ. ಸೊ ಈ ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಅಂದರೆ ಏನು ಅಂದರೆ, ಫ್ರೀಯಾಗಿ ನಂದು ಫಸ್ಟ್ ಆಲ್ರೆಡಿ ನಂದು ಇನ್ಸ್ಟಾಲ್ ಆಗಿದೆ. ಈ ಪ್ಯಾಕೇಜಸ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಯಾವ ಪ್ಯಾಕೇಜ್? ಸ್ಪೀಚ್ ರೆಕಗ್ನೈಸೇಷನ್ ಅನ್ನೋ ಪ್ಯಾಕೇಜ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ಆದ್ದರಿಂದ ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಅಂತ ಬರುತ್ತೆ. ನಿಮ್ಮದ್ರಲ್ಲಿ ಇನ್ಸ್ಟಾಲ್ ಆಗಿಲ್ಲ ಅಂದರೆ ಇನ್ಸ್ಟಾಲಿಂಗ್ ಅಂತ ಬರುತ್ತೆ. ಸ್ವಲ್ಪ 2-3 ನಿಮಿಷ ಟೈಮ್ ತೊಗೊಂಡು ಇನ್ಸ್ಟಾಲ್ ಆಗುತ್ತೆ. ಸೊ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ, ಪ್ಯಾಕೇಜ್ ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಅಂತ ಬಂದಿದೆ. ಸೊ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ಇಂಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸ್ಪೀಚ್ ರೆಕಗ್ನೈಸೇಷನ್ ಅನ್ನೋ ಒಂದು ಲೈಬ್ರರಿನ ಇನ್ಸ್ಟಾಲ್ ಮಾಡ್ಕೊಳ್ತಿದ್ದೀವಿ. ಆ್ಯಂಡ್ ಈ ಲೈನಲ್ಲಿ ಇಂಪೋರ್ಟ್ ಸ್ಪೀಚ್ ರೆಕಗ್ನೈಸೇಷನ್ ಫಾರ್ ಎಕ್ಸಾಂಪಲ್ ಈ ಕೋಡಲ್ಲಿ ತುಂಬ ಲೈನ್ಸ್ ಇರುತ್ತೆ. ಸೊ ಎಲ್ಲ ಲೈನ್ಸಲ್ಲೂ ನಾನು ಸ್ಪೀಚ್ ರೆಕಗ್ನೈಸೇಷನ್ನ ಟೈಪ್ ಮಾಡೋದಕ್ಕೆ ಸುಮ್ಮನೆ ತುಂಬ ಟೈಮ್ ಆಗುತ್ತೆ. ಸೊ ಅದ್ರ ಬದಲು ಸ್ಪೀಚ್ ರೆಕಗ್ನೈಸೇಷನ್ನ ಶಾರ್ಟ್ ಫಾರ್ಮ್ ಆಗಿ ST ಅಂತ ಟೈಪ್ ಮಾಡಿಕೊಂಡೆ. ಸೊ ಎಲ್ಲ ಕಡೆ ನಾನು ಸ್ಪೀಚ್ ರೆಕಗ್ನೈಸೇಷನ್ ಅಂತ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಪೀಚ್ ರೆಕಗ್ನೈಸೇಷನ್ ಅನ್ನೋ ಬದಲು ST ಅಂತ ಒಂದು ಹಾಕೊಂಡ್ರೆ ಸ್ಪೀಚ್ ರೆಕಗ್ನೈಸೇಷನ್ ಅಂತ ಅದು ತೋರಿಸ್ಬಿಡುತ್ತೆ. ಏನಕ್ಕೆ ಅಂದರೆ ಈ ಸ್ಪೀಚ್ ರೆಕಗ್ನೈಸೇಷನ್ನ ಚಿಕ್ಕದಾಗಿ ಶಾರ್ಟ್ ಫಾರ್ಮ್ ಆಗಿ ST ಅಂತ ಬರ್ಕೊಂಡೆ. ಓಕೆನಾ?
ನೆಕ್ಸ್ಟ್ ನಾನು ಹಳೆ ವಿಡಿಯೋದಲ್ಲೂ ನಾನು ನೋಡಿರೋ ಹಾಗೆ ನಾನು ತುಂಬ ಡಿಫೈನ್ ಮಾಡ್ಕೊಳ್ತೀನಿ ಫಂಕ್ಷನ್ನ. ಸೊ ಅದೇ ರೀತಿಯೇ ಇಲ್ಲೊಂದು ಫಂಕ್ಷನ್ನ ಕಾಲ್ ಮಾಡ್ಕೊಳ್ಳೋಣ. ಕಮ್ಯಾಂಡ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಎಸ್ ಹಾಗೆ ಕಮ್ಯಾಂಡ್ ಅನ್ನೋ ಫಂಕ್ಷನ್ನ ತೊಗೊಂಡ್ವಿ. ನೆಕ್ಸ್ಟ್ ಆರ್ ಡಾಟ್ ಎಸ್ ಟಿ ಡಾಟ್ ರೆಕಗ್ನೈಸರ್ R is equal to st dot recognizer okay yes R is equal to st dot recognizer. ಏನಕ್ಕೆ ಅಂದರೆ ನಾವು ಮಾತಾಡೋಂಥ ಸ್ಪೀಚ್, ನಾವು ಮಾತಾಡೋಂಥ ಲೆಕ್ಚರ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಿದ್ದೀನಿ, ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ, ನಾನು ಲೆಕ್ಚರ್ ಕೊಡ್ತಾ ಇದ್ದೀನಿ ಆ್ಯಂಡ್ ನೀವು ಅದನ್ನು ಕೇಳಿಸ್ಕೊಳ್ತಿದ್ದೀರಾ. ನಾನಿವಾಗ ಹೆಲೋ ಅಂತ ಹೇಳಿದೆ. ಹೆಲೋ ಅಂತ ಹೇಳಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ. ಏನಕ್ಕೆ ಅಂದರೆ ನಿಮಗೆ ಇಂಗ್ಲೀಷ್ ಬರುತ್ತೆ. ಇವಾಗ ನಾನು ನಮಸ್ತೆ ಅಂತ ಹೇಳಿದರೆ ನಿಮಗೆ ಅರ್ಥ ಆಗುತ್ತೆ. ಏನಕ್ಕೆ ಅಂದರೆ ನಿಮಗೆ ಕನ್ನಡ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕನ್ನಡ, ಇಂಗ್ಲೀಷ್, ತಮಿಳ್, ತೆಲುಗು, ಹಿಂದಿ ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ, ನಾನು ಆ ಲ್ಯಾಂಗ್ವೇಜಲ್ಲಿ ಮಾತಾಡಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ತೀರ. ನಾನು ಮಾತಾಡೋಂಥ ಲ್ಯಾಂಗ್ವೇಜ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಸೊ ಆದ್ದರಿಂದ ಈ ಸ್ಪೀಚ್ ರೆಕಗ್ನೈಸೇಷನು ರೆಕಗ್ನೈಸರ್ ಆಗಿ ವರ್ಕ್ ಆಗುತ್ತೆ, ಅರ್ಥ ಮಾಡ್ಕೊಳುತ್ತೆ. ಓಕೆನಾ. ಆ್ಯಂಡ್ ವಿತ್ ಇವಾಗ ನಾನು ಮಾತಾಡ್ತಿದ್ದೀನಿ, ಏನರಿಂದ ಮಾತಾಡ್ತಿದ್ದೀನಿ, ಬಾಯಿಂದ ಮಾತಾಡ್ತಿದ್ದೀನಿ. ಆ್ಯಂಡ್ ಆ ವಾಯ್ಸ್ ನಿಮಗೆ ಯಾವುದರಿಂದ ಟ್ರಾವೆಲ್ ಆಗ್ತಿದೆ, ಈ ಮೈಕ್ರೋಫೋನಿಂದ ನಿಮಗೆ ತಲುಪ್ತಾ ಇದೆ, ಸಿಸ್ಟಮ್ಗೆ ಅಪ್ಲೋಡ್ ಆಗ್ತಿದೆ ಆ್ಯಂಡ್ ಅದರಿಂದ ನಿಮಗೆ ಕೇಳಿಸ್ತಾ ಇದೆ. ನಾನು ಮಾತಾಡುವಂಥ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇದೆ. ಸೊ ಅದೇ ರೀತಿಯೇ ಫಾರ್ ಎಕ್ಸಾಂಪಲ್ ಇವಾಗ ಅಲೆಕ್ಸಾ ತೊಗೊಳ್ಳಿ, ಗೂಗಲ್ ಅಸಿಸ್ಟೆಂಟ್, ಸಿರಿ, ನೀವು ಯಾವುದೇ ತೊಗೊಂಡ್ರು ನೀವು ಮಾತಾಡಬೇಕಾದ್ರೆ ಒಂದು ಮೈಕ್ರೋಫೋನ್ ಆನ್ ಆಗುತ್ತೆ. ಫೋನಲ್ಲಿರೋ ಮೈಕ್ರೋಫೋನ್ ಅಥವಾ ಲ್ಯಾಪ್ಟಾಪಲ್ಲಿರೋ ಮೈಕ್ರೋಫೋನ್ ಅಥವಾ ಅಲೆಕ್ಸಾಲಿರೋ ಮೈಕ್ರೋಫೋನ್ ಆನ್ ಆಗುತ್ತಲ್ವ. ಸೊ ಮೈಕ್ರೋಫೋನ್ನ ಒಂದು ಸೋರ್ಸ್ ಆಗಿ ಇಟ್ಕೊಳ್ಳೋಣ ಇಲ್ಲಿ ನಾವು. ಸೊ ಅದಕ್ಕೆ ಎಸ್ ಟಿ ಡಾಟ್ ಮೈಕ್ರೋಫೋನ್ನ ಒಂದು ಸೋರ್ಸ್ ಆಗಿ ಇಟ್ಕೊಳ್ಳೋಣ. ಎಲ್ಲ ಕಡೆ ನಾವು ಮೈಕ್ರೋಫೋನ್ ಅಂತ ಹಾಕೋದಕ್ಕಾಗಲ್ಲ, ಅದಕ್ಕೋಸ್ಕರ ಆ್ಯಸ್ ಸೋರ್ಸ್ ಅಂತ ತಗೋ. ಓಕೆನಾ. ಮೈಕ್ರೋಫೋನ್ನ ಒಂದು ಸೋರ್ಸ್ ಆಗಿ ತಗೋ. ಆ್ಯಂಡ್ ನೆಕ್ಸ್ಟ್ ಒಂದು ನಿಮಿಷ. ಎಸ್ ಓಕೆ. ಆ್ಯಂಡ್ ನೆಕ್ಸ್ಟ್ ಇವಾಗ ನೀವು ಒಂದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಥಿಯೇಟ್ರಿಗೆ ಹೋಗ್ತೀರಾ, ಒಂದು ಮಲ್ಟಿಪ್ಲೆಕ್ಸ್ ಮಾಲ್ ಯಾವುದೋ ಥಿಯೇಟ್ರಿಗೆ ಹೋಗ್ತೀರಾ. ಸೊ ಆ ಥಿಯೇಟರಲ್ಲಿ ನೀವು ಕೂತ್ಕೊಂಡು ಮೂವಿ ನೋಡ್ತಿರ್ತೀರ ಆ್ಯಂಡ್ ಹೊರಗಡೆ ಆಗುವಂಥ ಸೌಂಡ್ ಆಗಲಿ ಏನೇ ಆಗಲಿ ನಿಮಗೆ ಕೇಳಿಸಲ್ಲ, ಆ್ಯಂಡ್ ಒಳಗಡೆ ಆಗುವಂಥ ಸೌಂಡ್ ಆಗಲಿ ಏನೇ ಆಗಲಿ ನಿಮಗೆ ಹೊರಗಡೆ ಕೇಳಿಸಲ್ಲ. ಸೊ ಅದೇ ರೀತಿಯೇ ನಮ್ಮ ಪಿ ಸಿಗೆ, ನಮ್ಮ ಕಂಪ್ಯೂಟರ್, ನಮ್ಮ ಲ್ಯಾಪ್ಟಾಪ್ ಮತ್ತು ನಮ್ಮ ಅಲೆಕ್ಸಾ, ನಮ್ಮ ವಾಯ್ಸ್ ಅಸಿಸ್ಟೆಂಟ್ಗೆ ಒಂದು ಬ್ರಿಡ್ಜ್ ಮಾಡ್ಕೋಬೇಕು. ಅಂದರೆ ನಾವು ಮಾತಾಡೋದು ಮಾತ್ರ ಕೇಳಿಸ್ಬೇಕು, ಬೇರೆಯವ್ರು ಮಾತಾಡೋದು ಕೇಳಿಸ್ಬಾರ್ದು. ಆ್ಯಂಡ್ ಸೊ ಅದಕ್ಕೆ ಏನಂತಾರೆ, ನಾಯ್ಸ್ ಕ್ಯಾನ್ಸಲೇಷನ್ ಅಂತಾರಲ್ವ. ಸೊ ಅದೇ ರೀತಿಯೇ ನಾವು ನಮ್ಮ ವಾಯ್ಸು ನಮ್ಮ ಮೈಕ್ರೋಫೋನ್ ಮುಖಾಂತರ ನಮ್ಮ ಪಿ ಸಿಗೆ ಹೋಗಬೇಕು, ನಮ್ಮ ವಾಯ್ಸ್ ಅಸಿಸ್ಟೆಂಟ್ಗೆ ಅರ್ಥ ಆಗಬೇಕು, ರೀಚ್ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ನಮ್ಮ ವಾಯ್ಸ್ನ ಅಡ್ಜಸ್ಟ್ ಫಾರ್ ಆ್ಯಂಬಿಯಂಟ್ ನಾಯ್ಸ್ ಅನ್ನೋದ್ರೊಳಗಡೆ ನಾವು ಹಾಕೋಬೇಕು. ಏನು ಹಾಕೋಬೇಕು, ಮೈಕ್ರೋಫೋನ್ನ ನಾವು ಸೋರ್ಸಾಗಿ ಇಟ್ಕೊಂಡಿದ್ದೀವಲ್ಲ ಆ ಸೋರ್ಸ್ನ ಇದ್ರೊಳಗಡೆ ಹಾಕೊಳ್ಳೋಣ. ಆ್ಯಂಡ್ ಎಸ್ ಇಲ್ಲಿ ಡ್ಯೂರೇಷನ್ ಏನಕ್ಕೆ, ಈ ಡ್ಯೂರೇಷನ್ ಏನಕ್ಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಲೆಕ್ಸಾ ಆನ್ ಮಾಡ್ತೀರಾ, ಅಲೆಕ್ಸಾನ ತೊಗೊಳ್ಳಿ, ಅಲೆಕ್ಸಾ ಆನ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ನೀವು ಹಲೋ ಅಲೆಕ್ಸಾ ಅಂತ ನೀವು ಹೇಳ್ತೀರ. ಹಲೋ ಅಲೆಕ್ಸಾ ಅಂತ ಹೇಳಿದ ತಕ್ಷಣ ನಿಮಗೆ 1 ಸೆಕೆಂಡ್ ಆದರೂ ಅಥವಾ 1 ಸೆಕೆಂಡ್ ಆರ್ 2 ಸೆಕೆಂಡ್ಸ್ ನಿಮಗೆ ಟೈಮ್ ತೋರಿಸುತ್ತೆ. ಟೈಮ್ ಏನಕ್ಕೆ ತೋರಿಸುತ್ತೆ ಅಂದರೆ ಇವಾಗ ನೀವು ಹಲೋ ಅಲೆಕ್ಸಾ ಅಂತ ಹೇಳ್ತೀರ. ಹಲೋ ಅಲೆಕ್ಸಾ ಅಂತ ಹೇಳಿದ ತಕ್ಷಣ ಆ ಅಲೆಕ್ಸಾ ಏನು ಮಾಡುತ್ತೆ, 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಅದು ಟೈಮ್ ತೊಗೊಳುತ್ತೆ. ಏನಕ್ಕೆ, ರೆಕಗ್ನೈಸ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ವಾಯ್ಸ್ನ, ನಿಮ್ಮ ಸ್ಪೀಚ್ನ ರೆಕಗ್ನೈಸ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಿಮಗೆ ಬೇಕಾಗಿರೋಂಥ ಕ್ವೆಶ್ಚನ್ಗೆ ಆನ್ಸರ್ನ ಹುಡುಕುತ್ತೆ ಅಲ್ವಾ. ಸೊ ಅದೇ ರೀತಿಯೇ ಈ ಡ್ಯೂರೇಷನ್ ನಮ್ಮ ವಾಯ್ಸ್ ಅಸಿಸ್ಟೆಂಟ್ಗೆ 1 ಸೆಕೆಂಡ್ ಅಂತ ಕೊಡ್ಕೊಳ್ಳೋಣ. ಓಕೆನಾ. 1 ಸೆಕೆಂಡ್ ಅಥವಾ 1 ಮಿನಿಟ್ ಅಥವಾ 1 ಸೆಕೆಂಡ್ ಇಟ್ಸ್ ಓಕೆ. 1 ಸೆಕೆಂಡ್ ಇಸ್ ಓಕೆ. ನೀವು ಎಷ್ಟಾದರೂ ಕೊಡ್ಕೋಬೋದು, 1 ಮಿನಿಟ್ ಆದರೂ ರೆಕಗ್ನೈಸ್ ಮಾಡ್ಕೋಬೋದು, 1 ಸೆಕೆಂಡ್ ಎಷ್ಟಾದರೂ ರೆಕಗ್ನೈಸ್ ಮಾಡ್ಕೋಬೋದು. ನಿಮ್ಮ ವಾಯ್ಸ್ ಯಾವ ಥರ ಇರುತ್ತೆ, ನಿಮ್ಮ ಸ್ಪೀಚ್ ಯಾವ ಥರ ಇರುತ್ತೋ ಅಷ್ಟು ಬೇಗ ಅದು ರೆಕಗ್ನೈಸ್ ಮಾಡ್ಕೊಳ್ಳುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಸೊ ಇಷ್ಟಾದಮೇಲೆ ನೀವು ಗೂಗಲ್ ಅಸಿಸ್ಟೆಂಟ್ ನೋಡಿರ್ತೀರಲ್ವ. ಗೂಗಲ್ ಅಸಿಸ್ಟೆಂಟಲ್ಲಿ ನೀವು ಏನಾದರೂ ಹೇಳಿದ ತಕ್ಷಣ ಅದು ಕೇಳಿಸ್ಕೊಳ್ಳುತ್ತೆ. ಫಸ್ಟ್ ಕೇಳಿಸ್ಕೊಳ್ಳುತ್ತೆ ಅಲ್ವಾ, ನೀವು ಮಾತಾಡೋಂಥ ಮಾತನ್ನ ಕೇಳಿಸ್ಕೊಳ್ಳುತ್ತೆ. ಸೇಮ್ ಅದೇ ರೀತಿಯೇ ನಮ್ಮ ಈ ವಾಯ್ಸ್ ಅಸಿಸ್ಟೆಂಟ್ ಕೂಡ ನಾವು ಮಾತಾಡೋದನ್ನ ಫಸ್ಟ್ ಕೇಳಿಸ್ಕೋಬೇಕು ಇನ್ ದ ಸೆನ್ಸ್ ಫಸ್ಟ್ ಅದು ಪ್ರಿಂಟ್ ಆಗಬೇಕು. ಇವಾಗ ನಾನು ಹೆಲೋ ವಾಯ್ಸ್ ಅಸಿಸ್ಟೆಂಟ್ ಅಂತ ಹೇಳಿದೆ. ಹೆಲೋ ವಾಯ್ಸ್ ಅಸಿಸ್ಟೆಂಟ್ ಅಂತ ಹೇಳಿದ ತಕ್ಷಣ ಅದು ಪ್ರಿಂಟ್ ಆಗಬೇಕು, ಲಿಸನಿಂಗ್ ಅಂತ ಪ್ರಿಂಟ್ ಆಗಬೇಕು. ಸೊ ಅದಕ್ಕೋಸ್ಕರ ಪ್ರಿಂಟ್ LISTENING ಲಿಸನಿಂಗ್. ಓಕೆನಾ. ಲಿಸನಿಂಗ್ ಅಂತ ಪ್ರಿಂಟ್ ಆಗುತ್ತೆ. ಇವಾಗ ನಾನು ಹೆಲೋ ವಾಯ್ಸ್ ಅಸಿಸ್ಟೆಂಟ್, ಮೈ ನೇಮ್ ಇಸ್ ದರ್ಶನ್,
ಅಂತ ಹೇಳಿದ ತಕ್ಷಣ ಅದು ಲಿಸನಿಂಗ್. ನಾನು ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಳ್ತಿದ್ದೀನಿ, ಲಿಸನಿಂಗ್ ಅಂತ ಬರುತ್ತೆ, ಅಂತ ಶೋ ಆಗುತ್ತೆ. ನೆಕ್ಸ್ಟ್ ಲಿಸನಿಂಗ್ ಆಗಿದ ತಕ್ಷಣ 1 ಸೆಕೆಂಡ್ ವೆಯ್ಟ್ ಮಾಡುತ್ತೆ. ನಾವು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದ ತಕ್ಷಣ 1 ಸೆಕೆಂಡ್ ವೆಯ್ಟ್ ಆದಮೇಲೆ ನಿಮ್ಮ ಆನ್ಸರ್ ಬರುತ್ತೆ. ನಿಮ್ಮ ಆನ್ಸರ್ನ ನಾನು ಕೊಡ್ತೀನಿ ಅನ್ನೋದಕ್ಕೋಸ್ಕರ r. ಪಾಸ್ ಥ್ರೆಶೋಲ್ಡ್. ಈ ಪಾಸ್ ಥ್ರೆಶೋಲ್ಡ್ ಏನಕ್ಕೆ ಅಂದರೆ ಪಾಸ್ ಥ್ರೆಶೋಲ್ಡ್ 1 ಸೆಕೆಂಡ್ ಏನಕ್ಕೆ ಅಂದರೆ, ಅದೇ ನಾನು ಹೇಳಿದ್ನಲ್ವ, ಲಿಸನಿಂಗ್. ನಾನು ಕೇಳಿಸ್ಕೊಳ್ತಿದ್ದೀನಿ, ನೀನು ಮಾತಾಡೋದಿರೋದನ್ನು, ಫಾರ್ ಎಕ್ಸಾಂಪಲ್ ದರ್ಶನ್ ಮಾತಾಡಿರೋ ಮಾತನ್ನ ನಾನು ಕೇಳಿಸ್ಕೊಳ್ತಿದ್ದೀನಿ. ಕೇಳಿಸ್ಕೊಂಡು ಆದಮೇಲೆ 1 ಸೆಕೆಂಡ್ ವೆಯ್ಟ್ ಮಾಡಿ, 1 ಸೆಕೆಂಡ್ ಡಿಲೇ ಕೊಟ್ಕೊಂಡು 1 ಸೆಕೆಂಡ್ ವೆಯ್ಟ್ ಮಾಡಿ, ನೆಕ್ಸ್ಟ್ ಯಾವ ಆನ್ಸರ್ ನಾನು ಕೊಡಬೇಕು ಅನ್ನೋದಕ್ಕೋಸ್ಕರ ಈ r.pause ಥ್ರೆಶೋಲ್ಡ್. ಓಕೆನಾ. ನೆಕ್ಸ್ಟ್ ಆಡಿಯೋ. ಎಲ್ಲದು ಆಡಿಯೋದಲ್ಲಿ ಬರುತ್ತೆ. ಸೊ ಆಡಿಯೋ ಇಸ್ ಈಕ್ವಲ್ ಟು r.listen source. ಏನಕ್ಕಿದು? ಆಡಿಯೋ ಇಸ್ ಈಕ್ವಲ್ ಟು r.listen source. ನಮ್ಮ ಮೈಕ್ರೋಫೋನಲ್ಲಿರೋ ವಾಯ್ಸ್ನ ಆಡಿಯೋ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ, ಲಿಸನ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈ ಲೈನ್ ಕೋಡ್. ಓಕೆ, ಇಷ್ಟಾಯಿತು. ಇಷ್ಟಾದಮೇಲೆ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್, ಟ್ರೈ ಆ್ಯಂಡ್ ಎಕ್ಸ್ಪೆಕ್ಟ್. ಓಕೆ, ಸೊ ಇದೇನಕ್ಕೆ? ಈ ಟ್ರೈ ಒಳಗಡೆ ಇದು ಕರೆಕ್ಟಾಗಿತ್ತು ಅಂದರೆ ನಮ್ಮ ವಾಯ್ಸ್ ಕರೆಕ್ಟಾಗಿ ನಮ್ಮ ವಾಯ್ಸ್ ಅಸಿಸ್ಟೆಂಟ್ಗೆ ರೀಚ್ ಆಯಿತು ಅಂದರೆ ಇವಾಗ ನಾನು ಬರೆಯೋ ಕೋಡು ಪ್ರಿಂಟ್ ಆಗುತ್ತೆ. ಓಕೆನಾ. ಅಕಸ್ಮಾತ್ ರೀಚ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಎಕ್ಸ್ಪೆಕ್ಟಲ್ಲಿರೋ ಕೋಡು ಪ್ರಿಂಟ್ ಆಗುತ್ತೆ. ಸೊ ಅದು ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ. ಪ್ರಿಂಟ್. ಸೊ ಇವಾಗ ನಾನು ಮಾತಾಡ್ತಾ ಇರೋ ಮಾತು ನಿಮಗೆ ಕೇಳಿಸ್ತಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಇದೆ, ಹಲೋ ವಾಯ್ಸ್ ಅಸಿಸ್ಟೆಂಟ್ ಅಂತ ನಾನು ಹೇಳಿದೆ. ಹಲೋ ವಾಯ್ಸ್ ಅಸಿಸ್ಟೆಂಟ್ ಅಂತ ಹೇಳಿದ ತಕ್ಷಣ ನಾನು ಅದು ಕೇಳಿಸ್ಕೊಳ್ತಿದ್ದೀನಿ ಅಂತ ಪ್ರಿಂಟ್ ಮಾಡ್ತು. ಕೇಳಿಸ್ಕೊಳ್ತಿದ್ದೀನಿ ಅಂತ ಪ್ರಿಂಟ್ ಮಾಡಿ 1 ಸೆಕೆಂಡ್ ಗ್ಯಾಪ್ 1 ಸೆಕೆಂಡ್ ಡಿಲೇ ಕೊಟ್ಕೊಳ್ತು. 1 ಸೆಕೆಂಡ್ ಡಿಲೇ ಆದ ತಕ್ಷಣ ರೆಕಗ್ನೈಸ್ ಮಾಡ್ಕೊಳ್ತು, ನಿಮ್ಮ ವಾಯ್ಸ್ನ ರೆಕಗ್ನೈಸ್ ಮಾಡ್ತು. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ರೆಕಗ್ನೈಸಿಂಗ್ ಅಂತ ಪ್ರಿಂಟ್ ಕೊಡಬೇಕು. COGNIZING, ರೆಕಗ್ನೈಸಿಂಗ್ ಅಂತ ಪ್ರಿಂಟ್ ಮಾಡ್ಕೊಳ್ಳುತ್ತೆ. ಓಕೆನಾ. ಪ್ರಿಂಟ್ ರೆಕಗ್ನೈಸಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಪ್ರಿಂಟ್ ರೆಕಗ್ನೈಸಿಂಗ್ ಆದಮೇಲೆ ಟೆಕ್ಸ್ಟ್ ಈಸ್ ಈಕ್ವಲ್ ಟು r.COGNIZ ರೆಕಗ್ನೈಸ್ ಗೂಗಲ್ ಆಡಿಯೋ. ಓಕೆ, ಈ ಲೈನ್ ಈ ಸೆಟ್ ಆಫ್ ಲೈನ್ ಏನಕ್ಕೆ ಅಂತ ನಾನು ಹೇಳ್ತೀನಿ. ಓಕೆನಾ. ರೆಕಗ್ನೈಸ್ ಗೂಗಲಲ್ಲಿ ಓಕೆ, ಇಲ್ಲಿ ನಮ್ಮ ಆಡಿಯೋ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜಲ್ಲಿರಬೇಕು ಲ್ಯಾಂಗ್ವೇಜ್. ಓಕೆ, ಲ್ಯಾಂಗ್ವೇಜ್ ಈಸ್ ಈಕ್ವಲ್ ಟು ಇಂಗ್ಲೀಷ್. ಓಕೆ, ಆ್ಯಂಡ್ ಇಂಡಿಯನ್. ಓಕೆ, ಇದೇನಕ್ಕೆ? ಎಸ್. ಓಕೆ, ಈ ಸೆಟ್ ಆಫ್ ಲೈನ್ ಏನಕ್ಕೆ ಅಂದರೆ ಟೆಕ್ಸ್ಟ್ ಈಸ್ ಈಕ್ವಲ್ ಟು r.ರೆಕಗ್ನೈಸ್ ಗೂಗಲ್ ಆಡಿಯೋ ಲ್ಯಾಂಗ್ವೇಜ್ ಇಂಗ್ಲೀಷ್ IN ಅಂದರೆ ಏನು? ಇವಾಗ ನಾನು ಮಾತಾಡ್ತಾ ಇರೋದು ಇಂಡಿಯನ್ ಇಂಗ್ಲೀಷ್. ಓಕೆ, ನೀವು ಫ್ರಾನ್ಸ್ಗೆ ಹೋದರೆ ಫ್ರಾನ್ಸಲ್ಲಿರೋ ಇಂಗ್ಲೀಷ್ ಆ್ಯಕ್ಸೆಂಟ್ ಬೇರೆ ಇರುತ್ತೆ. ಅಮೇರಿಕನಲ್ಲಿ ಹೋದರೆ ಅಮೇರಿಕನ್ ಆ್ಯಕ್ಸೆಂಟ್ ಇರುತ್ತೆ. ಸೊ ಇಂಡಿಯಾಗೆ ಬಂದರೆ ಇಂಗ್ಲೀಷ್ ಆ್ಯಕ್ಸೆಂಟ್ ಬೇರೆ ಇರುತ್ತೆ. ಸೊ ಪ್ರತಿ ಕಂಟ್ರಿಲೂ ಒಂದೊಂದು ಇಂಗ್ಲೀಷ್ ಆ್ಯಕ್ಸೆಂಟ್ ಇರುತ್ತೆ. ಸೊ ನಾವಿರೋದು ಇಂಡಿಯಾದಲ್ಲಿ ಆಗಿರೋದ್ರಿಂದ ಸೊ ನಮ್ಮ ಲ್ಯಾಂಗ್ವೇಜ್ ಇಂಡಿಯನ್ ಇಂಗ್ಲೀಷಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಈ ಲೈನ್. ಆ್ಯಂಡ್ ಗೂಗಲ್ ಆಡಿಯೋ ಅಂದರೆ ನಮ್ಮ ವಾಯ್ಸ್ನ ಗೂಗಲ್ ಆಡಿಯೋ ರೆಕಗ್ನೈಸ್ ಮಾಡ್ಕೋಬೇಕು. ಯಾವ್ದು ಮಾಡಬೇಕು? ಗೂಗಲ್ ಆಡಿಯೋ ರೆಕಗ್ನೈಸ್ ಮಾಡ್ಕೋಬೇಕು. ಸೊ ಎಲ್ಲ ಸಾಫ್ಟ್ವೇರ್ ಇದರಲ್ಲೂ ಗೂಗಲ್ ಯಾವ ಥರ ಬೇಸ್ ಆಗಿರುತ್ತೋ ಸೊ ಅದೇ ನಮ್ಮ ವಾಯ್ಸ್ ಅಸಿಸ್ಟೆಂಟ್ಗೂ ಗೂಗಲ್ ಒಂದು ಬೇಸಾಗಿ ಕೊಟ್ಕೊಂಡಿದ್ದೀವಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಮ್ಮ ವಾಯ್ಸ್ನ ಅದು ರೆಕಗ್ನೈಸ್ ಮಾಡ್ಕೊಳ್ತು. ರೆಕಗ್ನೈಸ್ ಮಾಡ್ಕೊಂಡಾದಮೇಲೆ ಇವಾಗ ನಾವು ಸ್ಪೀಚ್ ರೆಕಗ್ನೈಸೇಷನ್ ಮಾಡ್ತಿದ್ವಲ್ಲ, ನಮ್ಮ ಸ್ಪೀಚ್ನ ರೆಕಗ್ನೈಸ್ ಮಾಡ್ಕೊಳ್ತು. ನಮ್ಮ ಸ್ಪೀಚ್ನ ರೆಕಗ್ನೈಸ್ ಮಾಡ್ಕೊಂಡಾದಮೇಲೆ ನಾವು ಮಾತಾಡಿರೋಂಥ ಸ್ಪೀಚ್ನ ಟೆಕ್ಸ್ಟ್ ಮುಖಾಂತರ ಅಲ್ಲಿ ತೋರಿಸ್ಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಪ್ರಿಂಟ್ ಎಫ್. ಓಕೆ, ಯೂಸರ್ ಸೆಡ್ ಟೆಕ್ಸ್ಟ್. ಓಕೆ, ಯೂಸರ್ ಸೆಡ್. ಓಕೆ, ಇವಾಗ ಯೂಸರ್ ಏನು ಹೇಳಿದ್ರು, ಇವಾಗ ನಾನು
ಅಲೋ ವಾಯ್ಸ್ ಅಸಿಸ್ಟೆಂಟ್ ಅಂತ ಹೇಳಿದೆ. ಅಲೋ ವಾಯ್ಸ್ ಅಸಿಸ್ಟೆಂಟ್ ಅಂತ ಹೇಳಿದ ತಕ್ಷಣ ಲಿಸನಿಂಗ್ ಅಂತ ತೋರಿಸ್ತು. ಲಿಸನಿಂಗ್ ಆದಮೇಲೆ 1 ಸೆಕೆಂಡ್ ಟೈಮ್ ಆದಮೇಲೆ ರೆಕಗ್ನೈಸಿಂಗ್ ಅಂತ ತೋರಿಸ್ತು. ರೆಕಗ್ನೈಸಿಂಗ್ ಅಂತ ಆದಮೇಲೆ ಯೂಸರ್ ಏನು ಹೇಳ್ದ, ನಾನು ಏನು ಹೇಳಿದೆ, ಅಲೋ ವಾಯ್ಸ್ ಅಸಿಸ್ಟೆಂಟ್ ಅಂತ ಹೇಳಿದೆ. ಅಲೋ ವಾಯ್ಸ್ ಅಸಿಸ್ಟೆಂಟ್ ಅದನ್ನು ಪ್ರಿಂಟ್ ಮಾಡುತ್ತೆ, ಟೆಕ್ಸ್ಟ್ ಮುಖಾಂತರ ಪ್ರಿಂಟ್ ಮಾಡುತ್ತೆ. ಓಕೆ, ಇನ್ ಕೇಸ್ ಇಷ್ಟಾಯಿತು. ಇನ್ ಕೇಸ್ ನಮ್ಮ ವಾಯ್ಸ್ ನಮ್ಮ ಪಿ ಸಿಗೆ, ನಮ್ಮ ವಾಯ್ಸ್ ಅಸಿಸ್ಟೆಂಟ್ಗೆ ರೀಚ್ ಆಗಲಿಲ್ಲ ಅನ್ನೋ ಅವಾಗ ಏನಾಗುತ್ತೆ, ಎಕ್ಸ್ಪೆಕ್ಟ್ ಎಕ್ಸೆಪ್ಷನ್ ಆ್ಯಸ್ ಇ. ಓಕೆನಾ, ಎಕ್ಸ್ಪೆಕ್ಟ್ ಎಕ್ಸೆಪ್ಷನ್ ಆ್ಯಸ್ ಇ ಏನಕ್ಕೆ ನಾನು ಹೇಳ್ತೀನಿ. ಇವಾಗ ನಮ್ಮ ವಾಯ್ಸ್ ರೀಚ್ ಆಗಲಿಲ್ಲ, ಓಕೆನಾ, ನಮ್ಮ ವಾಯ್ಸ್ ಅಸಿಸ್ಟೆಂಟ್ಗೆ ರೀಚ್ ಆಗಲಿಲ್ಲ ನಮ್ಮ ವಾಯ್ಸ್. ಸೊ ಅವಾಗ ಈ ಸೆಟ್ ಆಫ್ ಲೈನ್ ಪ್ರಿಂಟ್ ಮಾಡುತ್ತೆ, ಪ್ರಿಂಟ್ ಇ ಆ್ಯಂಡ್ ನೆಕ್ಸ್ಟ್ ಪ್ರಿಂಟ್ unable to recognize your voice. ಓಕೆ, ಈ ಲೈನ್ನ ಪ್ರಿಂಟ್ ಮಾಡುತ್ತೆ. ನಮ್ಮ ವಾಯ್ಸ್ ಯಾವಾಗ ನಮ್ಮ ವಾಯ್ಸ್ ಅಸಿಸ್ಟೆಂಟ್ಗೆ ಸರಿಯಾಗಿ ಕೇಳಿಸ್ತಿರಲ್ವೋ ಆವಾಗ ಅನ್ಏಬಲ್ ಟು ರೆಕಗ್ನೈಸ್ ಯುವರ್ ವಾಯ್ಸ್ ಅಂತ ಪ್ರಿಂಟ್ ಮಾಡುತ್ತೆ. ಓಕೆ, ಸೊ ಇದನ್ನು ನಾವು ಜಸ್ಟ್ ರನ್ ಮಾಡಿ ನೋಡೋಣ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ. ಎಸ್, ವರ್ಕ್ ಆಗ್ತಿದೆ. ಬಟ್ ಅಟ್ ಲಾಸ್ಟ್ ಇದನ್ನು ಈ ಎಂಟೈರ್ ಕೋಡ್ನ ನಾವು ಒಂದು ಇನ್ಫಿನಿಟಿ ಲೂಪ್ ಒಳಗಡೆ ಹಾಕಬೇಕು. ಸೊ ಈ ಎಂಟೈರ್ ಕೋಡ್ನ ನಾವು ಒಂದು ವೈಲ್ ಲೂಪ್ನ ಕ್ರಿಯೇಟ್ ಮಾಡಿ, ಒಂದು ಇನ್ಫಿನಿಟಿ ಲೂಪ್ ಒಳಗಡೆ ಯಾವುದನ್ನು ಹಾಕಬೇಕು, ಈ ಕಮ್ಯಾಂಡಲ್ಲಿರೋದನ್ನ ಸೊ ಇಲ್ಲಿ ನಾವು ಹಾಕ್ತಿದ್ದೀವಿ. ಓಕೆ, ಕಮ್ಯಾಂಡ್ ಇಷ್ಟಾದಮೇಲೆ ನಾವು ನೆಕ್ಸ್ಟ್ just will run. Hello, good morning. Hello voice assistant, how are you? I'm fine. Hello. ಓಕೆ, ಸೊ ನಾನು ಹೇಳಿದಾಗೆ ಇಲ್ಲಿ ನೋಡ್ಬೋದು ನೀವು, ನಾನು ಮಾತಾಡೋದನ್ನ ಅದು ಕೇಳಿಸ್ಕೊಂಡಾಗಿದ್ದ ತಕ್ಷಣ ಲಿಸನಿಂಗ್ ಅಂತ ತೋರಿಸುತ್ತೆ. ಲಿಸನಿಂಗ್ ಆಗಿದ ತಕ್ಷಣ ರೆಕಗ್ನೈಸಿಂಗ್ ಅಂತ ತೋರಿಸುತ್ತೆ. ರೆಕಗ್ನೈಸಿಂಗ್ ಆದಮೇಲೆ ಯೂಸರ್ ಸೆಟ್ ನಾನು ಮಾತಾಡಿರೋ ಮಾತನ್ನ ಒಂದು ಟೆಕ್ಸ್ಟ್ ಮುಖಾಂತರ ಕನ್ವರ್ಟ್ ಮಾಡಿಬಿಟ್ಟು ಹೇಳಿದೆ. ಓಕೆ, ಆ್ಯಂಡ್ ಎಸ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಹೇಗೆ ಸ್ಪೀಚ್ ರೆಕಗ್ನೈಸೇಷನ್ ವರ್ಕ್ ಆಗುತ್ತೆ ಆ್ಯಂಡ್ ನಾವು ಮಾತಾಡೋಂಥ ಮಾತು ನಮ್ಮ ವಾಯ್ಸ್ ಅಸಿಸ್ಟೆಂಟ್ಗೆ ಯಾವ ರೀತಿ ತಲುಪುತ್ತೆ ಆ್ಯಂಡ್ ತಲುಪಿರೋ ಮಾತನ್ನ ಯಾವ ರೀತಿ ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋ ಅನದರ್ ಪಾರ್ಟ್ ಆಫ್ ವಾಯ್ಸ್ ಅಸಿಸ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ಮತ್ತು ನನ್ನ ಪಾರ್ಟ್ 1 ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಎಸ್, ಈ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಎಸ್, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.